India's biggest ever IPO, Hyundai Motors, one of the biggest IPOs in the Indian history, offering roughly 14.2 crore shares. Will this listing boost India's stock market further? ನಮಸ್ಕಾರ ಸ್ನೇಹಿತರೆ, ಬನ್ನಿ ಇಂಡಿಯಾಸ್ ಮೋಸ್ಟ್ ಆಂಟಿಸಿಪೇಟೆಡ್ IPO ಆಫ್ಟರ್ LIC ಹುಂಡೈ IPO ಬಗ್ಗೆ ಏನು ಹೇಳುತ್ತೆ ನೋಡೋಣ ಒನ್ ಬೈ ಒನ್. ಈಗ ಟು ಸ್ಟಾರ್ಟ್ ವಿತ್ ಕಂಪನಿದು ಜಸ್ಟ್ ಒಂದು ಬ್ರೀಫಿಂಗ್ ಕೊಡ್ತೀನಿ, ಬ್ರೀಫ್ ಹಿಸ್ಟ್ರಿ, ಕಂಪನಿ ಏನೇನು ಹೇಳುತ್ತೆ ಅಂತ. ಅದು ಶುರು ಆಗಿದ್ದು ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ಇನ್ May 1996 ಇದಾಯಿತು. ಮತ್ತು ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಸೆಲ್ಸ್ ರಿಲಯಬಲ್ ಫೀಚರ್ ರಿಚ್ ಆ್ಯಂಡ್ ಇನೋವೇಟಿವ್ 4-wheeler passenger vehicles backed by latest technology. ಕಂಪ್ಲೀಟ್ಲಿ ಆಟೋಮೊಬೈಲ್ ಸೆಕ್ಟರಲ್ಲಿದೆ. ಎಲ್ಲ ಥರ ಸ್ಪೇರ್ ಪಾರ್ಟ್ಸಿಂದ ಹಿಡಿದು ಕಂಪ್ಲೀಟ್ ಕಾರ್ ಅದು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಆ್ಯಂಡ್ ಬೇರೆ ಏನೇನು ಅದರ್ ಫೀಚರ್ಸ್ ಕೊಡುತ್ತೆ ಅಂದರೆ, ಒಂದು ಮೊಬಿಲಿಟಿ ಸೊಲ್ಯೂಷನ್ಸ್ ಕೊಡುತ್ತೆ. ಆಮೇಲೆ ಆಲ್ಮೋಸ್ಟ್ 1366 ಸೇಲ್ಸ್ ಪಾಯಿಂಟ್ ಇದೆ ಆ್ಯಂಡ್ 1550 ಸರ್ವಿಸ್ ಪಾಯಿಂಟ್ಸ್ ಇದೆ ಅಕ್ರಾಸ್ ಇಂಡಿಯಾ. ಆಸ್ ಆನ್ May 31st, 2024 ಆಲ್ಮೋಸ್ಟ್ 12 ಮಿಲಿಯನ್ ಪ್ಯಾಸೆಂಜರ್ ವೆಹಿಕಲ್ಸ್ನ ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಮಾಡಿ ಸೇಲ್ಸ್ ಮಾಡಿದೆ. ಆ್ಯಂಡ್ ಆಲ್ಮೋಸ್ಟ್ 4-wheeler ಪ್ಯಾಸೆಂಜರ್ ವೆಹಿಕಲ್ಸು ಆ್ಯಂಡ್ ಸಿಡಾನ್ಸು, ಹ್ಯಾಚ್ಬ್ಯಾಕ್ಸು, SUVಸು, ಎಲೆಕ್ಟ್ರಿಕ್ ವೆಹಿಕಲ್ಸು ಇದಿಷ್ಟೂ ಸಹ ಅದು ಸೇಲ್ಸ್ ಮಾಡಿದೆ. ಆ್ಯಂಡ್ ಕಂಪನಿ ಮಾಡಲ್ ಗ್ರ್ಯಾಂಡ್ i10 ಮತ್ತು NIOS i20 ದೇ ಆರ್ ಆಲ್ ಒನ್ ಆಫ್ ದಿ ಫೀಚರ್ಸ್. ಈಗ ನೋಡ್ರಿ, ಶುರು ಮಾಡಬೇಕಾದ್ರೆ ಅದು ಐಕಾನಿಕ್ ಸ್ಯಾಂಟ್ರೋ ಇಂದ ಶುರು ಮಾಡಿ ಆಫ್ಟರ್ ಮಾರುತಿ ಒನ್ ಆಫ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಕಾರ್ ಮೇಕರ್ ಆಗಿದೆ. ಅದಾದಮೇಲೆ ಪ್ರೀಮಿಯಂ ಕಾರ್ಸ್ ಕೂಡ ಸೆಲ್ ಮಾಡುತ್ತೆ. ಹುಂಡೈ ಮೋಟರ್ಸ್ ಇಂಡಿಯಾ ಲಿಮಿಟೆಡ್ ಅನ್ನೋದು ಬಂದ್ಬಿಟ್ಟು ಇಂಡಿಯನ್ ಕಂಪನಿ. ಇದನ್ನು ಕಂಪ್ಲೀಟಾಗಿ ಇಟ್ ಈಸ್ ಓನ್ಡ್ ಬೈ ಸಬ್ಸಿಡರಿ. ದಿಸ್ ಇಸ್ ಕಂಪ್ಲೀಟ್ಲಿ ಓನ್ಡ್ ಬೈ ಹುಂಡೈ ಮೋಟರ್ಸ್. ಒಂದು ನಿಮಿಷ, ಹುಂಡೈ ಮೋಟರ್ಸ್ ಇಂಡಿಯಾ ಲಿಮಿಟೆಡ್ ಏನಿದೆಯಲ್ಲ, ದಿಸ್ ಇಸ್ ಕಂಪ್ಲೀಟ್ಲಿ ಓನ್ಡ್ ಬೈ ಹುಂಡೈ ಮೋಟರ್ಸ್ ಇಂಡಿಯಾ ಲಿಮಿಟೆಡ್ ಏನಿದೆಯಲ್ಲ, ಇದು ಇಟ್ ಈಸ್ ಕಂಪ್ಲೀಟ್ಲಿ ನೌ ಓನ್ಡ್ ಬೈ ಎ ಸಬ್ಸಿಡರಿ ಆಫ್ ಹುಂಡೈ ಮೋಟರ್ಸ್ ಕಂಪನಿ ಲಿಮಿಟೆಡ್ ಬೈ ಸೌತ್ ಕೊರಿಯಾನವರು ಕಂಪ್ಲೀಟಾಗಿ ಸಬ್ಸಿಡರಿ ಥರ ಟೇಕ್ ಓವರ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ನಡೀತಾ ಇರೋದು ಆಫರ್ ಫಾರ್ ಸೇಲ್. ಸೊ ಇದು ನೋಡ್ರಿ, ಕಂಪನಿ ವಿಲ್ ನಾಟ್ ರಿಸೀವ್ ಎನಿ ಪ್ರೊಸೀಡ್ಸ್ ಫ್ರಮ್ ದಿ ಆಫರ್ ಪ್ರೊಸೀಡ್ಸ್. ಇದೇ ತುಂಬ ಕೀ ಪಾಯಿಂಟು. Promoter selling shareholders will receive all the offer proceeds after deduction of offer related expenses and relevant taxes. ಸೊ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಮ್ಮ IPOಗೆ ಸಿಕ್ಕಾಪಟ್ಟೆ ಅಫೆಕ್ಟ್ ಆಗುತ್ತೆ. ಅದೇನು ಅಂತ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಫಂಡಮೆಂಟಲ್ಸ್ ಚೆಕ್ ಮಾಡ್ತಾ ಬರೋಣ. ನಮ್ಗೆ ಏನಾಗಿದೆ, 31st March 2022 ಇಂದ ನಾವು ಫಂಡಮೆಂಟಲ್ಸ್ ಚೆಕ್ ಮಾಡ್ತಾ ಬಂದ್ವಿ ಅಂದರೆ, ಪ್ರೀವಿಯಸ್ ಇಯರಿಂದ ಕರೆಂಟ್ ಇಯರ್ ನಂಬರ್ಸ್ ಜಾಸ್ತಿ ಆಗಿದೆ, ಅಸೆಟ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ದೆನ್ ಫ್ರಮ್ 2023 to 24 ಅಸೆಟ್ಸ್ ಡ್ರಾಪ್ ಆಗಿದೆ. ಮತ್ತು ಆ್ಯಸ್ ಯೂಶುವಲ್ ನೆಕ್ಸ್ಟ್ ಇಯರ್ ಕೂಡ ಒಂದು ಸ್ವಲ್ಪ ನೆಕ್ಸ್ಟ್ ಕ್ವಾರ್ಟರ್ ಅದು ಜಾಸ್ತಿ ಆಯಿತು. ರೆವೆನ್ಯೂನು ನೋಡ್ರಿ, ಪ್ರೀವಿಯಸ್ ಕ್ವಾರ್ಟರಲ್ಲಿ 47ಇಂದ 61 ಗ್ರೋತ್ ಆಯಿತು, 61 to 71. ಆ್ಯಂಡ್ ದೆನ್ ಆಫ್ಟರ್ ದಟ್ ದೆರ್ ವಾಸ್ ಎ ಹ್ಯೂಜ್ ಡ್ರಾಪ್ ಇನ್ ದ ರೆವೆನ್ಯೂ. ಏನು ರೀಸನ್ನು ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ಗೊತ್ತಾಗುತ್ತೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2009-901 4000 ಹೋಯಿತು, 4000 6000 ಹೋಯಿತು. ಆ್ಯಂಡ್ ದೆನ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಕೂಡ ಏನಾಯಿತು, ಇಟ್ ಹಸ್ ಡ್ರಾಪ್ ಟು 1489. ನೆಟ್ ವರ್ತ್ ಏನಾಗಿದೆ, ನೆಟ್ ವರ್ತು ಕೂಡ ಫ್ರಮ್ 16 ಇಟ್ ಹಸ್ ಇನ್ಕ್ರೀಸ್ ಟು 20. ಆ್ಯಂಡ್ ದೆರ್ ಇಸ್ ಎ ಹ್ಯೂಜ್ ಡ್ರಾಪ್ಸ್ 20 to 10. ಮತ್ತು ಸ್ಲೈಟಾಗಿ ಗೇನ್ ಆಗಿದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ನೋಡಿದಾಗ ಸರ್ಪ್ಲಸ್ಗೆ ಬಂದಿದೆ, ಅಂದರೆ 16 to 19 ಹೋಗಿದೆ, 19 to 11, 19 to 9 ಹೋಗಿದೆ. ಆ್ಯಂಡ್ ದೆನ್ ಮತ್ತೆ 9ಇಂದ 11ಗೆ ಬಂದಿದೆ. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲೂ ಕೂಡ ದೆರ್ ಇಸ್ ಲಾಟ್ ಆಫ್ ಫ್ಲಕ್ಚುಯೇಷನ್. ಸೊ ಟೋಟಲ್ ಬಾರೋಯಿಂಗ್ ಏನಾಗಿದೆ, ಫ್ರಮ್ 1140 ಬಾರೋಯಿಂಗು 1158 ಆಯಿತು. ಆ್ಯಂಡ್ ದೆನ್ ದೆರ್ ಇಸ್ ಅ ಡ್ರಾಪ್ ಇನ್ ದ ಬಾರೋಯಿಂಗ್ ಟು 767 ಆ್ಯಂಡ್ ದೆನ್ ಟು 758. ಸೊ ದೆರ್ ಆರ್ ಲಾಟ್ ಆಫ್ ಕ್ರಾಸ್ ಮಾರ್ಕ್ಸ್ ಇಯರ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನಮಗೆ ಒಂದು ಸ್ವಲ್ಪ ಅಸೆಟ್ಸ್ ಆಗ್ಬೋದು, ರೆವೆನ್ಯೂ ಆಗ್ಬೋದು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗ್ಬೋದು. 30th June 2024 ಕ್ವಾರ್ಟ್ರಲ್ಲಿ ಏನಾಗಿದೆ, ದೆರ್ ಇಸ್ ಎ ಹ್ಯೂಜ್ ಕರೆಕ್ಷನ್. ಏನು ರೀಸನು, ಇದೊಂದೇ ರೀಸನಿಂದ ನೆಕ್ಸ್ಟ್ ನಮಗೆ ಲಾಸ್ಟ್ ಸ್ಲೈಡಲ್ಲಿ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು ಮತ್ತು ರಿಟರ್ನ್ ಆನ್ ನೆಟ್ ವರ್ತು ಇದೆರಡೂ 13% ಅಂತ ಹೇಳ್ತಾ ಇದೆ. ಆಸ್ ಪರ್ ಅವರ್ ಅನಾಲಿಸಿಸ್ಸು ಬಿಟ್ವೀನ್ 12 to 15% ಅಂದರೆ ಇಟ್ ಈಸ್ ಅ ಓಕೆ ಇನ್ವೆಸ್ಟ್ಮೆಂಟ್.
ಅರ್ನಿಂಗ್ಸ್ ಪರ್ ಶೇರ್ ನೋಡಿ, ಪ್ರೀ IPO 74.58 ಇದ್ದಿದ್ದು ಇಟ್ ಡ್ರಾಪ್ಡ್ ಟು 73.33. ಆಮೇಲೆ PEನೂ ಕೂಡ 26.28 ಇದ್ದಿದ್ದು ಸ್ವಲ್ಪ ಸ್ಲೈಟ್ ಆಗಿ 26.73ಗೆ ಇನ್ಕ್ರೀಸ್ ಆಗಿದೆ. ಸೊ ಕೀ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸು ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ, ಒಂದು ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತಲೇ ತೋರಿಸ್ತಾ ಇದೆ. ನೆಕ್ಸ್ಟು IPO ಡೇಟ್ಸು October 15th ಇಂದ ಲಾಂಚ್ ಆಗುತ್ತೆ ಟಿಲ್ October 17th ತನಕನೂ ನಡೆಯುತ್ತೆ. ಫಾಲೋಡ್ ಬೈ 10 rupees ಪರ್ ಶೇರು. ಪ್ರೈಸ್ ಬ್ಯಾಂಡ್ ನೋಡಿ 1865ರಿಂದ 1960 ರೂಪಾಯಿ ಪರ್ ಶೇರ್. ಏನಕ್ಕೋಸ್ಕರ ಅಂದರೆ ಮೋಸ್ಟ್ ಅವೈಟೆಡ್ ಸೌತ್ ಕೊರಿಯನ್ ಬೇಸ್ಡ್ ಕಂಪನಿ, ಡೆಫಿನೆಟ್ಲಿ ಶೂಟ್ ಆಗೇ ಆಗುತ್ತೆ ಅನ್ನೋ ಇದಕ್ಕೆ ಪ್ರೈಸ್ ಬ್ಯಾಂಡ್ನ ತುಂಬ ಜಾಸ್ತಿ ಮಾಡಿದ್ದಾರೆ. ಲಾಟ್ ಸೈಜು 7 ಶೇರ್ಸ್ ಇಟ್ಟಿದ್ದಾರೆ. ಟೋಟಲ್ ಇಶ್ಯೂಸ್ 142 lakh ಶೇರ್ಸ್, ಅಪ್ರಾಕ್ಸಿಮೇಟ್ಲಿ 27 crores ಅವರು ಇಶ್ಯೂ ಮಾಡ್ತಾ ಇರೋದು. ಆಫರ್ ಫಾರ್ ಸೇಲು ಆಲ್ಮೋಸ್ಟ್ 27,870 crores ಫಾರ್ ದಟ್ ಈಸ್ ಪರ್ ಶೇರ್ ಅಂದರೆ 10 rupees ಪರ್ ಶೇರು 142 lakh crore ಶೇರ್ಸ್ನ ಅವರು ಡಿಪ್ಲಾಯ್ ಮಾಡ್ತಾ ಇದ್ದಾರೆ. ಸೊ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇರುತ್ತೆ ಇಫ್ ಯು ಆರ್ ಎ ಪಾರ್ಟ್ ಆಫ್ ದಿ Hyundai ಕಂಪನಿ. ಆ್ಯಂಡ್ ಲಿಸ್ಟಿಂಗ್ ವಿಲ್ ಬಿ ಆನ್ ಬೋತ್ NSE ಆ್ಯಂಡ್ BSE. ಶೇರ್ ಹೋಲ್ಡಿಂಗು ಪ್ರೀ ಇಶ್ಯೂಸ್ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟು ಡೇಟ್ಸು ಟ್ಯೂಸ್ಡೇ October 15th ಓಪನ್ ಆಗುತ್ತೆ. IPO 17th ಕ್ಲೋಸ್ ಆಗುತ್ತೆ. ಬೇಸಿಕ್ ಆಫ್ ಅಲಾಟ್ಮೆಂಟು 18th ಇಂದ, ರೀಫಂಡ್ಸು 21st October ಇಂದ ಶುರು ಆಗುತ್ತೆ. ಲಿಸ್ಟಿಂಗ್ ಡೇಟು October 22nd ಮತ್ತು ಕಟ್ ಆಫ್ UPI ಮ್ಯಾಂಡೇಟ್ ಕನ್ಫರ್ಮೇಷನು 17th October. ಸೊ ದೀಸ್ ಆರ್ ಆಲ್ ದಿ ಡೇಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಈಗ ಫೈನಲ್ ಕನ್ಕ್ಲೂಷನ್ ನೋಡೋಣ. ಒಂದು ಕೀ ಪಾಯಿಂಟು ಎಕನಾಮಿಕ್ ಟೈಮ್ಸಲ್ಲಿ ಬಂದಿರೋದು, with days to go for IPO, Hyundai India GMP crashes over 70% from highs. ಯಾಕೆ? ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸು 145 ಸ್ಟಡಿ ಅಟ್ 145. ಸೊ ಪ್ರೈಸ್ ಬ್ಯಾಂಡ್ ಗ್ರೇ ಮಾರ್ಕೆಟಲ್ಲಿ ಏನು ಆಗ್ತಾ ಇದೆ ಅಂತ ನೋಡ್ಕೊಂಡ್ಬಿಟ್ಟೆ ಕನ್ಕ್ಲೂಷನ್ ಬರುತ್ತೆ. ಓವರ್ ಆಲ್ IPOಲಿ ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆನೇ ಕರೆಕ್ಷನ್ಸ್ ತಗೊಳ್ತಾ ಇತ್ತು. ಇದೊಂದು ನ್ಯೂಸು. ಸೆಕೆಂಡ್ ಒನ್ನು, Hyundai Motors India ಮೆಗಾ IPO, ವಿಲ್ ದಿಸ್ ಬಿ ಎ ದಿವಾಲಿ ಬೊನಾನ್ಸಾ ಫಾರ್ ಸಿಯೋಲ್? ಅದು ಸೌತ್ ಕೊರಿಯಾದಲ್ಲಿರುವಂಥ country. Despite of contributing only 6.5% of global revenue and 8% of profitability, Hyundai India unit will be valued at 42% of parent company's market capitalization upon listing. ಅಂದರೆ ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಡ್ ಆಗಿದೆ. 6.5% ಅಷ್ಟೇನೆ ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ರು ಕೂಡ ಅವರು ಸಿಕ್ಕಾಬಟ್ಟೆ ಓವರ್ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ ಅಂತ ಇನ್ನೊಂದು ನ್ಯೂಸ್ ಹೇಳುತ್ತೆ. ಇನ್ನೊಂದು, Hyundai ಸೆಟ್ ಪ್ರೈಸ್ ಬ್ಯಾಂಡ್ ಅಟ್ 1865 to 1960 ಫಾರ್ ಬಿಗ್ಗೆಸ್ಟ್ ಎವರ್ IPO ಆಫ್ 27,870 crores. ಅಂದರೆ ದಿಸ್ ವಿಲ್ ವ್ಯಾಲ್ಯೂ ದ ಸೆಕೆಂಡ್ ಲಾರ್ಜೆಸ್ಟ್ ಡೊಮೆಸ್ಟಿಕ್ ಕಾರ್ ಮೇಕರ್ಸ್ 1.59 trillion ಆರ್ ಲಿಟಲ್ ಲೆಸ್ ದ್ಯಾನ್ 19 billion, ವಿಚ್ ಇಸ್ ಆಸ್ ಮಚ್ ಆಸ್ 42% ಆಫ್ ಇಟ್ಸ್ ಪೇರೆಂಟ್ Hyundai ಮೋಟರ್ ಕಾರ್ಪೊರೇಷನ್. ಅಂದರೆ ಇದು ಮೂರು ನ್ಯೂಸ್ಗಳು ಕೂಡ ನಮಗೆ ಇದು ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಡ್ ಅಂತ ಹೇಳ್ತಾ ಇದೆ. ಸೊ ಫೈನಲ್ ಕನ್ಕ್ಲೂಷನ್ ಏನೇನು ಹೇಳ್ಬೋದು? ದಿಸ್ ಇಸ್ ಜಸ್ಟ್ ಮೈ ಒಪಿನಿಯನ್. ಮೊದಲನೇದು IPO ಓವರ್ ವ್ಯಾಲ್ಯೂಡ್ ಆಗಿದೆ, ಲಿಸ್ಟಿಂಗ್ ಏನು ಸಿಗೋದಿಲ್ಲ ಅಂತ ಒಂದು ಒಪಿನಿಯನು. ಸೆಕೆಂಡ್ ಒನ್ನು, ಹೋಲ್ ಮನಿ ವಿಲ್ ಬಿ ಟೇಕನ್ ಬೈ ದ ಪ್ರಮೋಟರ್. ಯಾಕೆಂದರೆ 100% OFS ಆಗಿದೆ, ಆಫರ್ ಫಾರ್ ಸೇಲ್ ಆಗೋಗ್ಬಿಟ್ಟಿದೆ. ಕಂಪನಿ ಹ್ಯಾಸ್ ಪೇಡ್ ಎ ಹ್ಯೂಜ್ ಡಿವಿಡೆಂಡ್ ಟು ಪೇರೆಂಟ್ ಕಂಪನಿ ಜಸ್ಟ್ ಬಿಫೋರ್ ದ IPO. ಅದಕ್ಕೋಸ್ಕರನೇ ನೆಟ್ ವರ್ತ್ ಅಲ್ಲಿ ಏನಾಗಿತ್ತು, ಡ್ರಾಪ್ ಆಗಿದೆ. ಮೆನಿ ಆಂಕರ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಇನ್ ಸಚ್ ಕೈಂಡ್ ಆಫ್ IPO ಬಿಕಾಸ್ ಆಫ್ ವೆಸ್ಟೆಡ್ ಇಂಟ್ರೆಸ್ಟ್. ಅಂದರೆ ಪಂಪ್ ಆ್ಯಂಡ್ ಡಂಪ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ನೆಕ್ಸ್ಟ್, ಆಂಕರ್ ಲಾಕ್ ಇನ್ ಪೀರಿಯಡು 50% ಆಫ್ ದಿ ಶೇರ್ಸ್, ಅಂದರೆ 30 ದಿವಸದಲ್ಲೇ. ಅಂದರೆ 30 ದಿವಸ ಆದಮೇಲೆ ಏನು ಸಪ್ಲೈ ಝೋನ್ ಕ್ರಿಯೇಟ್ ಆಗಕ್ಕೆ ಶುರು ಆಗ್ತಾ ಇದೆ. ಸೊ ಪೋಸ್ಟ್ IPO ಪ್ರಮೋಟರ್ ಹೋಲ್ಡಿಂಗ್ ನೋಡಿ 82.5% ಅಲ್ಲೇ ರಿಮೈನ್ ಆಗುತ್ತೆ, ವಿಚ್ ಇಸ್ ರಿಕ್ವೈರ್ಡ್ ಟು ರೆಡ್ಯೂಸ್ ಫರ್ದರ್. ಸೊ ಅಲ್ಲಿ ಏನಾಗುತ್ತೆ, ತುಂಬಾ ಸಪ್ಲೈ ಪ್ರೆಷರ್ ಇದೆ ಫ್ರಮ್ ದಿ ಪ್ರಮೋಟರ್ ಇನ್ ಫ್ಯೂಚರ್. ಸೊ ನನ್ನ ಪರ್ಸ್ನಲ್ ಒಪಿನಿಯನು, ಇಟ್ ಈಸ್ ಬೆಟರ್ ಟು ಸ್ಟೇ ಅವೇ ಫ್ರಮ್ ದಿಸ್ IPO. ಸೊ ಉಳಿದಿದ್ದು ನಿಮಗೆ ಬಿಟ್ಟಿದ್ದು, ನಿಮಗೆ ನಿಜವಾಗ್ಲೂ ಫಂಡಮೆಂಟಲ್ಸ್ ಎಲ್ಲ ಇದೆ. ಸೌತ್ ಕೊರಿಯನ್ ಬೇಸ್ಡ್ ಕಂಪನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಫ್ಯೂಚರಲ್ಲಿ. ಫ್ಯೂಚರ್ ಇದೆ ಅಂತ ಅನಿಸ್ತು ಅಂದರೆ ಯು ಕ್ಯಾನ್ ಆಲ್ವೇಸ್ ಬೈ. ಬಟ್ ಟೆಕ್ನಿಕಲಿ ನಿಮಗೆ ಬೈ ಕಾಲ್ಸ್ ಬಂದಾಗ ಅಥವಾ ಬುಲಿಶ್ ಪ್ಯಾಟರ್ನ್ಸ್ಗಳು ಅಥವಾ ಫಂಡಮೆಂಟಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ರೆವೆನ್ಯೂ ಜಾಸ್ತಿ ಆದಾಗ ನೋಡ್ಕೊಂಬಿಟ್ಟು ಪರ್ಚೇಸ್ ಮಾಡಿದ್ರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ. ದಿಸ್ ಇಸ್ ಮೈ ಓನ್ಲಿ ಒಪಿನಿಯನ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ದಿ IPO. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.